ಗುಡಿಯವರೆಗೆ ಬಂದಾಗ ಎದುರಿನ ಕಟ್ಟಿಗೆ ಧ್ವಜಸ್ತಂಭ ನೋಡಿ ವಿದ್ಯಾರ್ಥಿಗಳಿದ್ದು ಪೈಲ್ವಾನರನ್ನು ಶಕ್ತಿ ಸಿಗಲೆಂದು ನಾಸಿಕದ ಬಳಿಯ ನಮ್ಮ ಶಾಲೆಯ 43ನೆಯ ಶಾಲಾ ವಾರ್ಷಿಕೋತ್ಸವ ನೋಡಿ ಹೇಗಿದೆ. ವೆಲ್ಕಮ್ ಬ್ಯಾಕ್ ಟು ಸಿದ್ಧಲೋಕ ಯೂಟ್ಯೂಬ್ ಚಾನಲ್. ವಿವಿಧ ಪ್ರಕಲ್ಪಗಳ ಎಲ್ಲ ವಿದ್ಯಾರ್ಥಿ ಸಂಕುಲ ಎಲ್ಲರ ಒಂದು ಶಿಸ್ತಿನ ನಡಿಗೆಯೊಂದಿಗೆ ಕಾರ್ಯಕ್ರಮದ ವೇದಿಕೆಯತ್ತ ಎಲ್ಲ ಅತಿಥಿ ಮಾನ್ಯ ಗಣ್ಯರು ಆಗಮಿಸ್ತಾ ಇದ್ದಾರೆ. ಪೂಜ್ಯರನ್ನು ಒಳಗೊಂಡು ಸರ್ವ ಅತಿಥಿ ಗಣ್ಯರಿಗೆ ಉದ್ಘಾಟಕರಿಗೆ ವೇದಿಕೆಯ ಪರವಾಗಿ ಸಂಸ್ಥೆಯ ಪರವಾಗಿ ತುಂಬ ಹೃದಯದ ಹಾರ್ದಿಕ ಸ್ವಾಗತವನ್ನು ನಾವು ಕೋರ್ತಾ ಇದ್ದೇವೆ. ಯಾವತ್ತೂ ಅತಿಥಿಯ ಶಾಲೆಗಳಿಗೆ ಗಣ್ಯಮಾನ್ಯ ವ್ಯಕ್ತಿಗಳಿಗೆ ಪರಮ ಪೂಜ್ಯರಿಗೆ ಸರ್ವ ಯಾವತ್ತೂ ಪ್ರಮುಖರಿಗೆ ನಾವು ಸಂಸ್ಥೆಯ ಪರವಾಗಿ ಶ್ರೀ ಸಿದ್ಧಲಿಂಗೇಶ್ವರ ವಿದ್ಯಾವೃತ್ತಿಯ ಸಂಸ್ಥೆಯ ಪರವಾಗಿ ಸರ್ವರಿಗೂ ಆದರದ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ನಾವು ಮಾಡಿಕೊಳ್ತಾ ಇದ್ದೇವೆ. ಈ ಒಂದು ವಾರ್ಷಿಕೋತ್ಸವದ ಒಂದು ವಿಚಾರವಾದ ಕಾರ್ಯಕ್ರಮ ಸಂಸ್ಥೆಯ ಅಧ್ಯಕ್ಷರು ಪರಮ ಪೂಜ್ಯ ಗುರುವರಿಯರ ಅಮೃತ ಹಸ್ತದಿಂದ ಈಗ ಸಂಸ್ಥೆಯ ಧ್ವಜಾರೋಹಣ ಕಾರ್ಯಕ್ರಮ ನಡೆಯಲಿದೆ. ಜೊತೆಗೆ ಸಂಸ್ಥೆಯ ಗೀತೆಯನ್ನು ಮಕ್ಕಳು ಹಾಡಬೇಕಾಗಿ ವಿನಂತಿ. सिद्धलिंगेशानि
ಸತ್ಯ ಸ್ನೇಹಗಳು ಉಳಿಸಲಿ, ಸ್ವಾಭಿಮಾನ ಬರಲಿ, ಸ್ವಾಭಿಮಾನ ಬರಲಿ. ಹೇ ಸಿದ್ಧಲಿಂಗೇಶನೇ ಜ್ಞಾನದಾಯನಿ, ಅಪ್ಪ ದಾರಿ ತೋರು, ಅಪ್ಪ ಕರುಣೆ ಬೀರು. ಆಹುಲವ ಕುಶ ಧ್ರುವ ನಚಿಕೇತ, ಜನತೆಯ ಸಂಕಟ ನೀಗುವ ಸತತ. ಸಾವಿತ್ರಿ ಸತಿ ಜಾನಕಿ ದುರ್ಗೆ, ಮನೆ ಮನೆಯಲ್ಲಿ ಬರಲಿ, ಮನೆ ಮನೆಯಲ್ಲಿ ಬರಲಿ. ಹೇ ಸಿದ್ಧಲಿಂಗೇಶನೇ ಜ್ಞಾನದಾಯನೆ, ಅಪ್ಪ ದಾರಿ ತೋರು, ಅಪ್ಪ ಕರುಣೆ ಬೀರು. ಧನ್ಯವಾದಗಳು. ಸಾಂಸ್ಕೃತಿಕ ವಿಭಾಗದಲ್ಲಿ 3ನೇ ಸ್ಥಾನವನ್ನು ಪಡೆದಿದ್ದಾರೆ. ಮಕ್ಕಳ ಪಟ್ಟಿ ಕಾರ್ತಿಕ್, ಪ್ರಸಾದ್, ಸಿದ್ದಣ್ಣ, ವೆಂಕಟೇಶ್, ರೋಹಿತ್. ನೋಡಿ ನಮ್ಮ ಶಾಲೆಯ ವಾರ್ಷಿಕೋತ್ಸವ ಹೇಗಿದೆ. ಕುಳಿತುಕೊಳ್ಳುವುದರಿಂದ ಬೆನ್ನಿನ ನರಗಳು ಶಕ್ತಿಯುತವಾಗುತ್ತವೆ. ವಿಶೇಷವಾಗಿ ನಮ್ಮ ದೃಷ್ಟಿ ಉಬ್ಬುಗಳ ಮಧ್ಯದಲ್ಲಿರುವುದರಿಂದ ಮನಸ್ಸು ಏಕಾಗ್ರತೆಗೊಳಿಸಲು ಸಹಾಯವಾಗುತ್ತದೆ. ಪೂಜೆಗಾಗಿ ಕುಳಿತುಕೊಳ್ಳಲು ಇದು ಯೋಗ್ಯವಾದ ಆಸನ. ಎರಡನೆಯದು ಬದ್ಧ ಪದ್ಮಾಸನ. ಈ ಆಸನ ಮಾಡುವುದರಿಂದ ಗೋಣು ಬೆನ್ನು ನೇರವಾಗುತ್ತದೆ. ಕಿಮ್ಮುಟ್ಟಿಯ ಎಲ್ಲ ನೋವುಗಳು ವಾಸಿಯಾಗಿ ಉಸಿರಾಟವು ಸರಿಯಾಗಿ ಆರೋಗ್ಯ ಆಯುಷ್ಯ ವೃದ್ಧಿಯಾಗುತ್ತದೆ.
ಮಕ್ಕಳು ಮಾಡ್ತಕ್ಕಂಥ ಪ್ರದರ್ಶನವನ್ನ ನೀವು ಸಂತೋಷದಿಂದ ನಿಮ್ಮ ಚಪ್ಪಾಳೆಯೊಂದಿಗೆ ಅವರನ್ನ ಬಹಳ ಅರ್ಥಪೂರ್ಣವಾಗಿ ಪ್ರೋತ್ಸಾಹ ಕೊಡ್ರಿ.
ಎಲ್ಲಿ ಹೋದ್ರೆ ಒಟ್ಟು ತುರ್ಸೋದಂದೆ ಮಾಡ್ತಾನೆ ನೋಡ. ಮನ್ಯಾಗ ಉಂಡು ಬಂದಿದ್ದಲ್ಲ, ಉಂಡಿದ್ದಿಲ್ಲ ಮನ್ಯಾಗ? ಇಲ್ಲ ಉಂಡಿಲ್ಲ. ಎಲ್ಲ ಯಾರಿಲ್ಲ ಕೊಡ್ರಲ್ಲ ಅವ್ರಿಗೆ ಕೊಡ್ರಿ. ಬೊಮ್ಮನಳ್ಳಿ ಸರ್ ಅವರು, ಶಿವಕುಮಾರ್ ಕೂಡ್ಗಿ ಸರ್ ಅವರು, ಶ್ರೀ ರೋಹಿತ್ ಸರ್ ಅವರು ಹಾಗೂ ಶ್ಯಾಮರಾಯ್ ಸರ್ ಅವರು, ಜೊತೆಗೆ ಶರಣು ಸಜ್ಜನ್ ಸರ್ ಅವರು, ಇವರ ಎಲ್ಲರ ಮಾರ್ಗದರ್ಶನದ ಮೇರೆಗೆ ಮಕ್ಕಳು ಅತ್ಯಂತ ಸಾಹಸಮಯವಾಗಿರ್ತಕ್ಕಂತ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ನಿಮ್ಮ ಜೋರಾಗಿರ್ತಕ್ಕಂತ ಚಪ್ಪಾಳೆ. ಜ್ಞಾನಕ್ಕಾಗಿ ಪಾಠ, ಆರೋಗ್ಯಕ್ಕಾಗಿ ಆಟ ಎಂಬಂತೆ ಈ ಕಸರತ್ತಿನ ಒಂದು
ಸುದೀರ್ಘವಾಗಿರ್ತಕ್ಕಂಥ ಮಾರ್ಗದರ್ಶನದ ಮೇರೆಗೆ ವಿಶೇಷವಾಗಿರ್ತಕ್ಕಂಥ ಗೋಪುರಗಳ ರಚನೆ, ವಿಶೇಷವಾಗಿರ್ತಕ್ಕಂಥ ಮನಸ್ಸಿನ ಚಂಚಲತೆ ನಿಯಂತ್ರಿಸಲು ಮತ್ತು ಏಕಾಗ್ರತೆ ಹೆಚ್ಚಿಸಲು ದೈಹಿಕ ವ್ಯಾಯಾಮ ಅತ್ಯಗತ್ಯ ಎನ್ನುವಂಥದ್ದು ಮಲ್ಲಕಂಬದ ಮೇಲೆ ಕುಳಿತಂತ ವಿದ್ಯಾರ್ಥಿನಿ ಮಾಡಿರ್ತಕ್ಕಂಥ ಸಾಹಸ ಅದ್ಭುತವಾಗಿರ್ತಕ್ಕಂಥದ್ದು. ಜೋರಾಗಿರ್ತಕ್ಕಂಥ ಚಪ್ಪಾಳೆ. ಕಠಿಣ ಪರಿಶ್ರಮ ಮತ್ತು ಆತ್ಮವಿಶ್ವಾಸವೆಂಬುದು ನಿಮಗೆ ಸದಾಕಾಲ ಯಶಸ್ಸನ್ನು ಗಳಿಸಿಕೊಡುತ್ತದೆ. ಆ ಏಕಾಗ್ರತೆ, ಆ ಪರಿಶ್ರಮ, ಆ ಮಕ್ಕಳನ್ನ ಒಂದು ಕಂಬದ ಮೇಲೆ ನಾನಾ ರೀತಿಯಾಗಿರ್ತಕ್ಕಂಥ ಭಂಗಿಗಳನ್ನ ಪ್ರದರ್ಶನ ಮಾಡ್ಲಕ್ಕ ಅದು ಅವರ ಆತ್ಮವಿಶ್ವಾಸ ಬಲವನ್ನು ಹೆಚ್ಚಿಸುವಂಥದ್ದು. ಇದು ದೈಹಿಕ ಶಿಕ್ಷಕರ ಒಂದು ಮಾರ್ಗದರ್ಶನದ ಮೇರೆಗೆ ಆಗ್ತಕ್ಕಂತಹ ಕೆಲಸ. ಜೀವನ ಎನ್ನುವುದು ಸೋಲು ಗೆಲುವಿನ ಆಟ. ಗೆದ್ದವನಿಗೆ ಸೋಲಬಾರದೆಂಬ ಭಯ ಇದ್ದರೆ ಸೋತವನಿಗೆ ಗೆಲ್ಲಲೇಬೇಕೆಂಬ ಛಲವಿರುತ್ತದೆ. ಮಲ್ಲಕಂಬದ ಮೇಲುಗಡೆ ಹತ್ತುವಂತಹ ಒಂದು ಸಾಹಸದ ಕಾರ್ಯ ನಮ್ಮ ಸಂಸ್ಥೆಯ ಮಕ್ಕಳು. ನಿಮ್ಮ ಜೋರಾಗಿರ್ತಕ್ಕಂತಹ ಚಪ್ಪಾಳೆ. ಎರಡು ಶತಮಾನಗಳ ಹಿಂದಿನ ಮಾತು. ಎರಡನೆಯ ಬಾಜಿರಾಯ ಪೇಶ್ವೆಯ ಆಸ್ಥಾನಕ್ಕೆ ನಿಜಾಮ ರಾಜ್ಯದಿಂದ ಅಲಿ ಮತ್ತು ಗುಲಾಬ್ ಎಂಬ ಇಬ್ಬರು ಪೈಲ್ವಾನರು ಬಂದರು. ಅವರ ಮೈಯ ಮಾಂಸಖಂಡಗಳನ್ನು ಕಂಡು ಆಸ್ಥಾನದ ಮಲ್ಲರೆಲ್ಲ ಓಡಿ ಹೋದರು. ಆಗ ಬಾಳಂಬಟ್ಟ ಎಂಬ ಬ್ರಾಹ್ಮಣ ಅವರನ್ನು ಸೋಲಿಸಲು 1 ವರ್ಷದ ಅವಧಿ ಬೇಡಿದ. ಅವನಿಗೆ ಕುಸ್ತಿ ಕಲೆ ತಿಳಿದಿತ್ತು. ಪೈಲ್ವಾನರನ್ನು ಶಕ್ತಿ ಸಿಗಲೆಂದು ನಾಸಿಕದ ಬಳಿಯ ನೋಡಿ ಚಪ್ಪಾಳೆ ತಟ್ಟುವುದರ ಮುಖಾಂತರ ಪ್ರೋತ್ಸಾಹವನ್ನು ಕೊಡಬೇಕು. ಮಕ್ಕಳು ತಮ್ಮ ಕಸರತ್ತುಗಳನ್ನ ಮಲ್ಲಕಂಬದ ಮೇಲೆ ಮಾಡಿ ತೋರಿಸ್ತಾ ಇದ್ದಾರೆ. ದಯಮಾಡಿ ಪ್ರೇಕ್ಷಕರು ಚಪ್ಪಾಳೆಯನ್ನು ತಟ್ಟುವುದರ ಮುಖಾಂತರ ಅವರಿಗೆ ಪ್ರೋತ್ಸಾಹವನ್ನು ನೀಡಬೇಕು. ಅವನಿಗೆ ಕುಸ್ತಿ ಕಲೆ ತಿಳಿದಿತ್ತು. ಪೈಲ್ವಾನರನ್ನು ಶಕ್ತಿ ಸಿಗಲೆಂದು ನಾಸಿಕದ ಬಳಿಯ ಸಪ್ತಶೃಂಗಿ ದೇವಾಲಯದಲ್ಲಿ 21 ದಿನಗಳ ಕಾಲ ನಿರಾಹಾರನಾಗಿದ್ದು ದೇವಿಯ ಧ್ಯಾನ ಮಾಡಿದ. ದೇವಿಯು ಅವನಿಗೆ ಕನಸಿನಲ್ಲಿ ಮೈದೋರಿ ಒಂದು ದೊಡ್ಡ ಕಂಬವನ್ನು ತೋರಿಸಿ ಹನುಮಂತನು ನಿನಗೆ ದಾರಿ ತೋರಿಸುತ್ತಾನೆ ಎಂದಳಂತೆ. ಬಾಳಂಬಟ್ಟ ಗುಡಿಯವರೆಗೆ ಬಂದಾಗ ಎದುರಿನ ಕಟ್ಟಿಗೆ ಧ್ವಜಸ್ತಂಭ ನೋಡಿ ವಿದ್ಯಾರ್ಥಿಗಳೇ ಹೆಂಗೆ ಬಾಳಂಬಟ್ಟೆ ಗುಡಿಯವರೆಗೆ ಬಂದಾಗ ಎದುರಿನ ಕಟ್ಟಿಗೆ ಧ್ವಜಸ್ತಂಭ ಎಣ್ಣೆ ಸವರಿ ಹೊಳೆಯುತ್ತಿತ್ತು. ತನ್ನ ಮನೆಯ ಎದುರಲ್ಲಿ ಒಂದು ಕಂಬವನ್ನು ನೆಟ್ಟು ಅದರಲ್ಲಿ ನಾನಾ ಬಗೆಯ ಕುಸ್ತಿ ಪಟ್ಟುಗಳನ್ನ ವ್ಯಾಯಾಮಗಳನ್ನ ಅಭ್ಯಾಸಿಸಿ ಆಗ ಅವನ ದೇಹಕ್ಕೆ ಹೆಚ್ಚಿನ ಬಲ ಚುರುಕುತನ ಬಂದಿತ್ತು. ನಿಜಾಮನ ಪೈಲ್ವಾನರನ್ನು ಸೋಲಿಸಿದ. ಮಲ್ಲ ಯುದ್ಧ ಪಟುಗಳ ಲವಲವಿಕೆ ಶಕ್ತಿಗಳ ರಕ್ಷಣೆಗೆ ನಿರಂತರ ಸಾಧನೆಯ ಮೂಲಕ ನೆರವಾಗುವ ಈ ಕಂಬಕ್ಕೆ ಮಲ್ಲಕಂಬ ಎಂದು ಹೆಸರಾಯಿತು. ಆರಂಭದಲ್ಲಿ ಕಿರಿದಾಗಿದ್ದ ಅದರ ಗಾತ್ರ ಎತ್ತರಗಳು ಬದಲಾದವು. ಮಲ್ಲಯುದ್ಧ ನಿಪುಣನಿಗೆ ಚಪಲತೆ ಶಕ್ತಿ ತುಂಬಾ ಮತ್ತು ಉಸಿರುಗಟ್ಟುವ ಶಕ್ತಿಯೇ ಕಾದಾಟಕ್ಕೆ ಬಂಡವಾಳ. ಈ ಕಂಬದಲ್ಲಿ ಸಾಧನೆ ಮಾಡಿದವನಿಗೆ ಇದೆಲ್ಲ ಕರಗತ. ಬೆನ್ನು ಮೂಳೆಗೆ ಬಲ, ಶರೀರದ ಭಾರವಿಡಿ ಕೈಗಳ ಮೇಲಿರುವುದರಿಂದ ಕೈಕಾಲುಗಳಿಗೂ ಸಾಮರ್ಥ್ಯ, ಸದೃಢ ದೇಹ ಲಭಿಸುತ್ತದೆ. ಇದರಲ್ಲಿ ಯೋಗಾಸನಗಳೆಲ್ಲವನ್ನು ಕೂಡ ಮಾಡಬಹುದು. ಅದೇ ರೀತಿಯ ಯೋಗಾಸನಗಳನ್ನ ನಮ್ಮ ಸಿದ್ಧಲಿಂಗೇಶ್ವರ ವಿದ್ಯಾಭಿವೃದ್ಧಿ ಸಂಸ್ಥೆಯ ಆಟದ ಮೈದಾನದಲ್ಲಿ ನಮ್ಮ ವಿದ್ಯಾಭಿವೃದ್ಧಿ ಸಂಸ್ಥೆಯ ವಿದ್ಯಾರ್ಥಿಗಳು ತಮ್ಮ ಮುಂದೆ ಪ್ರದರ್ಶನವನ್ನ ನೀಡ್ತಾ ಇದ್ದಾರೆ.
1 ಜಾಂಬವಂತಿ, 2 ಭೀಮಸೇನಿ, 3 ಜರಾಸಂಧಿ, 4 ಅನಂತ ಎಂಬ ವಿಧಗಳಿವೆ. ಯುಕ್ತಿ ಚಾಪಲ್ಯಗಳಿಗೆ ಆದ್ಯತೆ ಇರುವ ಮಲ್ಲಕಂಬ ಕೊನೆಯ ವರ್ಗದ್ದು. ಎಲ್ಲರೂ ಪಾಲಕರು ಜೋರಾಗಿ ಚಪ್ಪಾಳೆ ತಟ್ಟಬೇಕು, ಪ್ರೋತ್ಸಾಹ ನೀಡೋ ಸಲುವಾಗಿ. ಹಿಂದಿನ ಮಲ್ಲಕಂಬ ಇಂದಿನಂತೆ 11 ಅಡಿ ಎತ್ತರ ಇರದೆ 5 ಅಡಿ ಮಾತ್ರ ಇತ್ತು. ಹಿಂದಿನಂತೆ ಅದರ ಮೇಲ್ಭಾಗ ಗುಂಡಿಯಲ್ಲಿರಲಿಲ್ಲ. ಹೊಟ್ಟೆ ಭಾರವಾಗದಂತೆ ಊಟ ಮಾಡಿರುವಾಗ, ತೀರಾ ಹಸಿದಿರುವಾಗ ಕಂಬದಲ್ಲಿ ವ್ಯಾಯಾಮ ಮಾಡಬಾರದು. ಕಂಬದ ಮೇಲೆ ಪ್ರದರ್ಶಿಸಲೆಂದು ಬಾಳಂಬಟ್ಟ ರೂಪಿಸಿದ ಕಸರತ್ತುಗಳು 12 ರಷ್ಟಿವೆ. ಅವು ಸಾಲಮ್ಯ, ಊಟ್ಯ, ಬಗಲ್ಯ, ಆಡ್ಯ, ತೀಟ್ಯ, ತಿರಕ್ಯ, ವೇಲ, ಪರಾರೆ, ದಸರನ್, ಸಾಯ್ಗರ, ಗುರಗತ್ಯ ಮತ್ತು ಜಾಡಿ. ಸೋಮೇಶ್ವರ ಚಾಳುಕ್ಯರು 12ನೇ ಶತಮಾನದಲ್ಲಿ ಬರೆದ ಮಾನಸೋಲ್ಲಾಸ ಕಾವ್ಯದಲ್ಲಿ ಅದರ ಮಹತ್ವವನ್ನು ವರ್ಣಿಸಿದರೂ ಕಂಬನ ಶೋಧನೆಯಾದುದು ಆನಂತರವೇ. ಮಲ್ಲಕಂಬದ ಉಳುವಿಗೆ ಸರ್ಕಾರದ ಪ್ರೋತ್ಸಾಹವಿಲ್ಲದ ಪ್ರತಿಯೊಂದು ಊರಿನಲ್ಲೂ ಇದರ ಸಾಧನೆಗೆ ಅವಕಾಶ, ಪ್ರೋತ್ಸಾಹ ಸಿಕ್ಕಿದ್ದರೆ ರೋಮಾಂಚಕರವಾದ ಈ ಭಾರತೀಯ ಕಲೆ ಬದುಕಿ ಬಾಳಬಹುದು. ವೇದಿಕೆಯ ಮುಂಭಾಗದಲ್ಲಿ ನನ್ನ ಸಾಹಸಮಯವಾದಂಥ ಗಿಡದಾಗ ಯಾಕೆ ಕುಂತಿದ್ದ ಅಪ್ಪೆ? ಗಿಡದಾಗ ಯಾಕೆ ಕುಂತಿದ್ಲೆ? ಮತ್ತೇನ್ರಿ ಅಂಬರೀಶ್? ಮತ್ತೇನ್ರಿ ವಂಗಿ ಸರ್? ಸಾಂಬಾರ್ ತೊಗೊಂಡು ಬರ್ತಾರಂತ ಇವ್ರೆಲ್ಲ. ಸಾಂಬಾರ್ ತೊಗೊಂಡು ಬರೋದು ಏನು ಸಾಂಬಾರ್ ಸಾಂಬಾರ್ ಮಾಡಲ. ಹಾಂ ಒಡ್ಲತ್ತ ಅರ್ಧ ಖಾಲಿನೇ ಮಾಡಿದಲ್ಲೇ. ಹಾಂ ಅರ್ಧ ಖಾಲಿನೇ ಮಾಡಿದಲ್ಲ ಅಪ್ಪ ಒಂದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.